ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಇದು ಬಸವಣ್ಣನವರೊಂದು ಚಿರಪರಿಚಿತ ವಚನ. ಆದ್ರೆ ಬಹಳ ಜನರಿಗೆ ಅರ್ಥ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡವರು ಕೂಡ 2ನೇ ಸಾಲ ಬಿಟ್ಬಿಟ್ಟಿದ್ದಾರೆ. ಪ್ರಿಂಟ್ ಮಾಡುವಾಗ್ಲೂ ಅಥವಾ ಗೊತ್ತಾಗಿ ಬಿಟ್ಟಿದಾರೋ ಗೊತ್ತಿಲ್ಲದೆ ಬಿಟ್ಟಿದಾರೋ, ನೋಡುವಂತಿರಬೇಕು, ನೋಡದಂತಿರಬೇಕು ಇದೆಯಲ್ಲ, ಅದನ್ನ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅಶ್ವಥ್ ಅವರು ಹಾಡಿದಂತಹ ವಚನದಲ್ಲಿ ಅದನ್ನ ಉಳಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೈಡ್ ಮಾಡಿದವರು ಬಹಳ ದೊಡ್ಡ ಸಾಹಿತಿಗಳು, ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅಂತ ಹೇಳಿ, ಅವರು ವಚನಗಳನ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಯಾವ ಪೂರ್ವಗ್ರಹ ಪೀಡಿತತೆಗೂ ಒಳಗಾಗಿರೋದಿಲ್ಲ. ಈ ವಚನ ಸಾಹಿತ್ಯವನ್ನ ಪೂಜ್ಯ ದೃಷ್ಟಿಯಿಂದ ನೋಡಕ್ ಹೋಗಿ ತಮಗೆ ತಲೆಗೆ ಬಂದಂಗೆ ತಿದ್ದಿ, ಪದಗಳನ್ನು ಬಿಟ್ಟು ಪದಗಳನ್ನು ಸೇರಿಸಿ ಕೊನೆಗೆ ಅಂಕಿತನೂ ಏನೇನೋ ಮಾಡಿ ಕುಲುಗೆಡಿಸಿದವರೇ ಬಹಳ ಜನ. ಎಷ್ಟು ಪ್ರಚಾರ ಮಾಡಿ ಒಳ್ಳೇದ್ ಮಾಡ್ಬೇಕಾಗಿತ್ತು ಮಾಡಿ, ಕಡೆಗೆ ತಮ್ಮ ಸ್ವಂತ ಬುದ್ಧಿಯನ್ನು ಸಾಧನೆ ಮಾಡ್ಲಾರ್ದೇನೆ ಸ್ವಂತ ಬುದ್ಧಿಯನ್ನು ಬಳಸಕ್ ಹೋದಾಗ ಈ ತರ ಆಗುತ್ತೆ. ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ, ಮನಸ್ಸು ಹಣ್ಣಾದ್ರೆ, ಆತ್ಮ ಜಾಗೃತಿ ಆದ್ರೆ, ವಿವೇಕ ಪ್ರಜ್ಞೆ ಜಾಗೃತಿ ಆದ್ರೆ ಇಂತಹ ತಪ್ಪುಗಳಾಗಲ್ಲ. ಮತ್ತು ಇತರರ ಅಭಿಪ್ರಾಯಗಳನ್ನ ಒಪ್ಪಿಕೊಳ್ಳುವ ಸೌಜನ್ಯ, ಸರಳತೆ ಬರುತ್ತೆ. ಎಲ್ಲಿ ಹೃದಯ ದೊಡ್ಡದಾಗಿ, ಹೃದಯ ಚಿಕ್ಕದಾಗಿ, ಕೇವಲ ಬುದ್ಧಿಯಿಂದ ಮಾತ್ರ ಸಾಧನೆ ಮಾಡಕ್ ಹೊರಟಾಗ ತನ್ನ ವಕ್ರ ಬುದ್ಧಿ ಏನೇನು ಹೇಳುತ್ತೋ ಅದೇ ಸರಿ ಎನ್ನುವ ಭಾವನೆಗೆ ಮನುಷ್ಯ ಬರ್ತಾನೆ. ಆವಾಗ ಅವನಿಂದ ಇಂತಹ ಅಚಾತುರ್ಯಗಳಾಗ್ತವೆ. ಪ್ರಾಯಶಃ ಈ ಸಾಲನ್ನ ಅಂದ್ರೆ ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಮೊದಲು ಅದರದ್ದು ಪೂರ್ಣ ವಚನದ ಅರ್ಥ ತಿಳ್ಕೊಂಡ್ಬಿಟ್ಟು ಆಮೇಲೆ ಈ ಸಾಲನ್ನ ಯಾಕೆ ಕೈ ಬಿಟ್ಟಿರಬಹುದು ಕೆಲವರು ಅಂತ ಆಮೇಲೆ ವಿಚಾರ ಮಾಡೋಣ. ಇಲ್ಲಿ ಬಸವಣ್ಣವರು ಭಕ್ತ ಹಣ್ಣಾದ ಸ್ಥಿತಿಯನ್ನ ಹೇಳ್ತಿದ್ದಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಮಾಡೋದು ಅಂದ್ರೆ ಕಾಯಕ ಮಾಡೋದಿರಬಹುದು, ಸಾಧನೆ ಮಾಡೋದಿರಬಹುದು, ದಾಸೋಹ ಮಾಡೋದಿರಬಹುದು, ಎಲ್ಲದೂ ಕೂಡ ಮಾಟ. ಮಹಾದೇವಿಯಕ್ಕನವರು ಬಸವಣ್ಣನವರ ಮುಕ್ತಿ ಮಾಟದಿಂದನೇ ಬಹಳ ಅದ್ಭುತವಾದ ಒಂದು ವಚನ ಬರುತ್ತೆ. ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಜ್ಞಾನವೆಂಬ ಕದಳಿ ಚೆನ್ನ ಬಸವಣ್ಣಂಗೆ, ಕರ್ಮವೆಂಬ ಕದಳಿ ಎನಗೆ. ಕಾಯವೆಂಬ ಕದಳಿ ನಿಮಗೆ, ಕರ್ಮವೆಂಬ ಕದಳಿ ಎನಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ. ಎಂಥ ಮಹಾಜ್ಞಾನಿ ಮಹಾದೇವಿ ಅಕ್ಕ ಅಂದ್ರೆ, ನಾವು ನೀವು ತಿಳ್ಕೊಂಡಿರೋದಕ್ಕಿಂತಲೂ ಮಹಾಜ್ಞಾನಿ. ಅಲ್ಲಮ ಪ್ರಭುಗಳೇ ಹೇಳ್ಬಿಡ್ತಾರೆ. ಅಂದ್ರೆ ನನಗೆ ರೂಟ್ ಹೇಳ್ಕೊಡಪ್ಪ, ಕದಳಿವನದ್ದು ಲಿಂಗದಲ್ಲಿ ಕಾಣಿಸ್ತಾ ಇದೆ, ಮಾರ್ಗ ಹೇಳ್ಕೊಡಿ ಗುರುಗಳೇ ಅಂತ ಕೇಳಕ್ಕೂ ಒಂದು ವಚನ ಹೇಳಿದ್ರು ಅವರು. ಕಾಯವೆಂಬ ಕದಳಿ ನಿಮಗೆ, ಕರ್ಮವೆಂಬ ಕದಳಿ ಎನಗೆ, ಮಾಟವೆಂಬ ಕದಳಿ ಚೆನ್ನ ಬಸವಣ್ಣಂಗೆ. ಅಲ್ಲ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಜ್ಞಾನವೆಂಬ ಕದಳಿ ಚೆನ್ನ ಬಸವಣ್ಣಂಗೆ, ಅಥವಾ ಕೂಟವೆಂಬ ಏನೋ ಇರ್ಬೇಕು. ತಾವು ಬಂದು ಠಾವು ಕಂಡುಕೊಂಡ್ರಿ,
ನೀವು ಕಾಯವನ್ನೇ ಕದಳಿ ಮಾಡ್ಕೊಂಡ್ರಿ ಅಂದ್ರೆ ಐಕ್ಯ ಆಗೋದಕ್ಕೆ, ಸಾಧನೆ ಮಾಡೋದಕ್ಕೆ ಕಾಯವನ್ನೇ ಕದಳಿ ಮಾಡ್ಕೊಂಡ್ಬಿಟ್ರಿ. ಬಯಲುಕಾಯಿ ಸಿದ್ಧರಾದ್ರು ಅಲ್ಲಮ ಪ್ರಭುದೇವರು, ಅದನ್ನ ಹೇಳ್ಬೇಕಾಗಿದೆ. ಇನ್ನು ನನಗೆ ಕರ್ಮ ಎಂಬ ಕದಳಿ ನನಗೆ, ನಾನು ಕರ್ಮವನ್ನು ಅನುಭವಿಸಿ ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಾಗ ಎಂಥ ಪೆಟ್ಟುಗಳು, ಎಂಥ ನಿಂದೆಗಳು, ಎಂಥ ನೋಟಗಳು, ಎಂಥ ಪರಿಸ್ಥಿತಿ. ಅಂತಹ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ. ಮಹಾದೇವಿಯಕ್ಕನ ಪರಿಸ್ಥಿತಿ ಅದು ಮಹಾದೇವಿಯಕ್ಕ ಮಾತ್ರ ಸೈರಿಸಬಲ್ಲರು, ಇನ್ಯ ನಿಮ್ ಕೈಲಿ ಆಗಲ್ಲ, ಮಾಡೋದು ಇಲ್ಲ, ಮಾಡುವ ಅಗತ್ಯವೂ ಇಲ್ಲ. ಅಷ್ಟು ಕಠಿಣವಾದ ದಾರಿ ಅದು, ಕಠಿಣವಾದ ಜೀವನವನ್ನ ಸುಮಾರು 2 ತಿಂಗಳು 3 ತಿಂಗಳು ಬದುಕಿದ್ರು. ಆಮೇಲೆ ಕಲ್ಯಾಣಕ್ಕೆ ಬಂದ್ಮೇಲೆ ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ಉಡುತಡಿಯಲ್ಲಿದ್ದಾಗ ಲಿಂಗಮ್ಮನ ಒತ್ತಾಯ, ಲಿಂಗಮ್ಮನ ಅಂದ್ರೆ ಮದುವೆಗೆ ಲಿಂಗಮ್ಮನ ಒತ್ತಾಯ, ಆಮೇಲೆ ಕೌಶಿಕನ ವಕ್ರದೃಷ್ಟಿ, ಕಾಮದೃಷ್ಟಿ, ಇವನ್ನೆಲ್ಲ ಎದುರಿಸ್ಬೇಕಾದ್ರೆ ಮಹಾದೇವಿ ಅಕ್ಕನಿಗೆ ಸಾಮಾನ್ಯ ಕಷ್ಟ ಅಲ್ಲ. ಅಂತಹ ಕರ್ಮವನ್ನ, ಅಂದ್ರೆ ನನ್ನ ಕರ್ಮದ ಫಲವಾಗಿ ನನಗೆ ಬಂದಿದ್ದದು, ನಾನು ಅದನ್ನು ಅನುಭವಿಸಿ ಅದನ್ನೇ ಕದಳಿ ಮಾಡ್ಕೊಂಡೆ, ಅಂದ್ರೆ ಉದ್ಧಾರದ ಮಾರ್ಗವನ್ನಾಗಿ ಮಾಡ್ಕೊಂಡೆ. ಕಾಯವೆಂಬ ಕದಳಿ ನಿಮಗೆ, ಕರ್ಮವೆಂಬ ಕದಳಿ ನನಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ. ಬಸವಣ್ಣ ಆರಿಸ್ಕೊಂಡ್ ಮಾರ್ಗ ಮಾಟ. ಮಾಟ ಅಂದ್ರೆ ಮಾಟ ಮಾಡೋದಂತಿರಲ್ಲ, ಅದಲ್ಲ, ಗೊತ್ತಾಯ್ತಲ್ಲ. ಮಾಡುವಿಕೆ, ನೀಡುವಿಕೆ. ಅಂದ್ರೆ ಬಸವಣ್ಣ ತಪಸ್ಸು ಮಾಡ್ಲಿಲ್ಲ, ಎಲ್ರಿಗೂ ಗೊತ್ತಿರೋ ಹಾಗೆ. ಅವರೇನು ಉಪವಾಸ ತಪಸ್ಸು, ಆ ಪರ್ವತಕ್ಕೆ ಹೋದ್ರು, ಈ ಊರಿಗೆ ಹೋದ್ರು, ಬಸವಣ್ಣವ್ರು ಅಳದಿರೋದು ಕಡಿಮೆ. ಮನೆ ಬಿಟ್ಟ ಮೇಲೆ ಕಪ್ಪಡಿ ಸಂಗಮಕ್ಕೆ ಬಂದ್ರು. ಕಪ್ಪಡಿ ಸಂಗಮದಲ್ಲಿ ಗುರುಕುಲ ವಾಸದಲ್ಲೇ ಅವ್ರ ತಪಸ್ಸು ನಡೆದ್ಬಿಡ್ತು. ಮುಂದೆ ಸಾಕ್ಷಾತ್ಕಾರವನ್ನು ಹೊಂದಿ ಇಷ್ಟಲಿಂಗದ ಪರಿಕಲ್ಪನೆ ಬಂದ್ಮೇಲೆ ಅವರು ಮಾಟವೇ ಯೋಗ ಆಯ್ತು ಅವರಿಗೆ. 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಸತತವಾಗಿ ಹೋರಾಟ, ಅಂದ್ರೆ ಸತತವಾಗಿ ಮಾಟ. ಪ್ರಾಯಶಃ ಬೆಳಿಗ್ಗೆ 3 ಗಂಟೆಗೆ ಹೇಳ್ತಿದ್ರು ಅನ್ಸುತ್ತ ಅವರು. ಅವರ ಪೂಜಾ ಪದ್ಧತಿ ನೋಡಿದ್ರೆ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಎಷ್ಟು ವಿಶ್ರಾಂತಿ ತಗೊಳ್ತಿದ್ರೋ ಗೊತ್ತಿಲ್ಲ. ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಮಾಡ್ತಿರ್ಬಹುದು. ಅಷ್ಟು ಬಿಟ್ರೆ ಸತತವಾಗಿ ಜನರ ಜೊತೆ ಒಡನಾಟ ಮತ್ತು ವಚನಗಳ ಅನುಭವ ಮಂಟಪದಲ್ಲಿ ಚಿಂತನ, ಪ್ರಧಾನಮಂತ್ರಿಯ ಕರ್ತವ್ಯ, ಕಾರಣಿಕರಿಂದ ಶುರು ಮಾಡಿಕೊಂಡ್ರು, ಕಾರಣಿಕ ವೃತ್ತಿಯಿಂದ ಇಟ್ಕೊಂಡು ಪ್ರಧಾನಮಂತ್ರಿಯವರೆಗೆ, ದಂಡನಾಯಕ ಅಂತ ಕರೀತಿದ್ರು ಅವಾಗ. ಅಲ್ಲಿಯವರೆಗೆ ಅವರು ಮಾಡಿದ ಹೋರಾಟ ಇದೆಯಲ್ಲ, ಮಾಟ ರೀತಿ, ಅದನ್ನು ಹೇಗ್ ಮಾಡಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಕೆಲಸ ಮಾಡ್ತಾ ಇರ್ಬೇಕು, ಅಲಕ್ಷ್ಯ ಅಲ್ಲ, ಆಲಸ್ಯ ಅಲ್ಲ, ಅಥವಾ ನಿಷ್ಕ್ರಿಯತೆನೂ ಅಲ್ಲ. ಸತತವಾಗಿ ಮಾಡ್ಬೇಕು, ಮನಮುಟ್ಟಿ ಮಾಡ್ಬೇಕು, ಆದ್ರೆ ಮಾಡದಂತಿರಬೇಕು. ಮಾಡ್ತಾನೂ ಇರ್ಬೇಕು, ಆಯಾಸಗೊಳ್ಬಾರ್ದು, ಅಥವಾ ಏನಪ್ಪಾ ಎಷ್ಟೊಂದು ಮಾಡ್ಬಿಟ್ಟೆ ನಾನು, ಬೇರೆಯವ್ರ ಕೆಲಸನೇ ಮಾಡ್ತಾ ಇಲ್ವಲ್ಲ ಅನ್ಕೋಬಾರ್ದು. ಮಾಡುವಂತಿರಬೇಕು, ಮಾಡದಂತಿರಬೇಕು. ಏನೂ ಅಲ್ಲ, ನಂದೇನಲ್ಲ, ಎಲ್ಲ ಪರಮಾತ್ಮನದು. ಅದನ್ನು ಇನ್ನೊಂದು ವಚನದಾಗ ಹೇಳ್ತಾರೋ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ಅದೆಲ್ಲವೂ ನಿಮ್ಮ ಕಾರುಣ್ಯವಲ್ಲದೆ ಅಲ್ಲ ದೇವ. ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ, ನಿಮಗೆ ನೀ ಮಾಡಿಕೊ, ನಿನಗೆ ನೀ ಮಾಡಿಕೊ ಕೊಡಲ ಸಂಗಮ ದೇವ. ಮನೆಯ ತೊತ್ತು, ತೊತ್ತು ಅಂದ್ರೆ ಸೇವಕಿ, ಅಲಸಿದರೆ, ಆಕೆಗೆ ಬೇಸರ ಆದ್ರೆ, ಆಕೆ ಕೆಲಸ ಮಾಡಕ್ ಆಗದೆ ಹೋದ್ರೆ ಒಡತಿ ಮಾಡಿಕೊಳ್ಳೋ ಹಾಗೆ
ನಿನಗೆ ನೀನೇ ಮಾಡ್ಕೋ, ನಾನ್ ಮಾಡೋದಲ್ಲಪ್ಪ, ನಿಂದ ನೀನ್ ಮಾಡಿಸ್ಕೊ ಅನ್ನೋ ಲೆಕ್ಕ. ಅಷ್ಟು ಸಮರ್ಪಣಾ ಭಾವ. ಹೀಗೆ ಮಾಡುವ ಮಾಟವನ್ನ ಕುರಿತಾಗಿ ಒಂದು 4-6 ವಚನಗಳನ್ನು ಹೇಳ್ತಾರೆ. ಮಾಡಿ ನೀಡಿ ಲಿಂಗವ ಪೂಜಿಸಿ ಎಂಬರು. ಅದೇನು ಕೈಕೂಲಿನ? ಹಾಗದ ಕೆರಹ ಕಳೆದು ಗುಡಿಗೆ ಹೋವನಂತೆ ಮಾಡಿದ್ದನ್ನ ಫಲ ಮಾಡಿ ಗಳಿಸಿ ದುಡ್ಡು ಮಾಡಿ ಇಡಬೇಡಪ್ಪ ಅಂತ ಅದನ್ನು ಹೇಳ್ಬಿಟ್ಟಿದ್ದಾರೆ. ಇಟ್ಟರೆ ಏನ್ ಪ್ರಯೋಜನ ಆಗೋದಿಲ್ಲ, ಭಾವ ಬಪ್ಪದು ತಪ್ಪದು. ಅದು ಕೂಡ ಮಾಟದ ಬಗ್ಗೆನೇ ಹೇಳಿರ್ತಕ್ಕಂಥ. ಹೀಗೆ ಮಾಡುವಂತೆ ಇರಬೇಕು, ಮಾಡದಂತೆ ಇರಬೇಕು. ಮಾಡುವ ಮಾಟದಲ್ಲಿ ತಾನು ಇಲ್ಲದಂತಿರಬೇಕು. ಮಾಡದ್ನೆಲ್ಲ ಮಾಡಿ ತ್ಯಾಗ ಮಾಡೋದೇ ಅದು ಮಾಟದಲ್ಲಿ ತಾನಿಲ್ಲದಂತೆ ಇರೋದು. ಅಂದ್ರೆ ತುಂಬಾ ಜನರಿಗೆ ಅದು ಸಾಧ್ಯ ಆಗಲ್ಲ, ಕೊಚ್ಕೊಂತಿರ್ತಾರೆ. ಬೇರೆಯವರೆಲ್ಲ ಏನು ಮಾಡಲ್ಲ, ನಾನೇ ಮಾಡ್ಬೇಕು. ಈ ಭಾವ ಮನೇಲೂ ಇರ್ತದೆ, ಮಠದಲ್ಲೂ ಇರ್ತದೆ, ರಾಜಕಾರಣದಲ್ಲೂ ಇರುತ್ತೆ, ಸಮಾಜದಲ್ಲೂ ಇರುತ್ತೆ, ಎಲ್ಲ ಕಡೆ ಇರ್ತದೆ. ಮಾಡುವವರಿಗೆ ಆ ಭಾವ ಬಂತು ಅಂದ್ರೆ ಅಲ್ಲಿ ಅಹಂಕಾರ ಜಾಸ್ತಿ ಆಗತ್ತೆ. ಬೇರೆಯವರಿಗೆ ಅದು ಖುಷಿ ಆಗಲ್ಲ. ಅವರಿಂದ ಸ್ವೀಕರಿಸಕ್ಕೆ, ನಾನು ಮಾಡಿದ್ದೀನಿ, ನಿಮಗೆ ಕೊಡ್ತಾ ಇದ್ದೀನಿ, ನಿಮ್ಮನ್ನು ಉದ್ಧಾರ ಮಾಡ್ತಿದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಅದು ಯಾರಿಗೂ ಖುಷಿ ಕೊಡುವಂಥದ್ದಲ್ಲ. ಬಸವಣ್ಣನವರ ಹಾಗೆ ಸಂಪೂರ್ಣವಾಗಿ ಮಾಟದ ತ್ಯಾಗ, ಕರ್ಮ ಫಲ ತ್ಯಾಗ, ಇಷ್ಟೇ. ಕರ್ಮ ಫಲ ತ್ಯಾಗ ಮಾಡ್ತಕ್ಕಂಥದ್ದು ಇದು ಭಗವದ್ಗೀತೆ ಹೇಳುತ್ತೆ. ಅದನ್ನ ಇನ್ನೂ ಸಮರ್ಪಕವಾಗಿ, ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ಮಾಡುವ ಮಾಟದೊಳಗೆ ತಾನು ಇಲ್ಲದಂತಿರಬೇಕು. ಹೀಗೇನೆ ಅಂದ್ರೆ ನಾನ್ ಮಾಡೋದು. ಆಮೇಲೆ ಇನ್ನೊಂದೇನು, ನಂದು ಆದ್ರಿಂದ ಮಾಡ್ತಾ ಇದ್ದೀನಿ ಅಲ್ಲ, ಅವ್ರಿಗೆ ಆ ಭಾವನೂ ಇರಲ್ಲ. ಇದು ಪರಮಾತ್ಮನದು. ನಾನು ಪರಮಾತ್ಮನ ಸೇವಕ, ನಾನು ಪರಮಾತ್ಮನ ಮಗ, ಪರಮಾತ್ಮನ ಆಳು. ಆದ್ರಿಂದ ನಾನು ಮಾಡ್ಲೇಬೇಕು, ಮಾಡ್ತಾ ಇದ್ದೀನಿ. ಯಾರ್ದೋ ಒತ್ತಾಯಕ್ಕೋ ಅನಿವಾರ್ಯತೆಗೋ ಸಂಬಳಕ್ಕೋ ಅಲ್ಲ. ಮಾಡದೇ ಇದ್ರೆ ತಡ್ಕೊಳಕ್ ಆಗಲ್ಲ ನನ್ನ ಕೈಲಿ. ಆದ್ರಿಂದ ಮಾಟ, ಅದರಲ್ಲಿ ಪರಿಪೂರ್ಣತೆ ಇರುತ್ತೆ, ಅಂಟ್ಕೊಳ್ಳೋದಿಲ್ಲ. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು. ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು. ಲಿಂಗ ನೋಡೋದು ಅಂತ ಅನ್ಕೊಳ್ಳೋಣ. ನೋಡ್ಬೇಕು, ತ್ರಾಟಕ ಯೋಗ ಮಾಡ್ಬೇಕು, ಖಂಡಿತ ಪ್ರತಿನಿತ್ಯ ಮಾಡ್ಬೇಕು. ಮಾಡಲ್ಲ ಬಹಳ ಜನ, ಮತ್ ಬೇರೆ ಮಾಡ್ಬೇಕು. ಅಂದ್ರೆ ನೋಡವ ನೋಟ ಅದೇ ಜೀವಾಳ. ಲಿಂಗ ಪೂಜೆಗೆ ತ್ರಾಟಕ ಯೋಗವೇ ಜೀವಗಳ. ಪ್ರತಿನಿತ್ಯದ ಸಾರ್ಥಕತೆಗೆ ಪೂಜೆಯೇ ಜೀವಾಳ, ಪೂಜೆನೇ ಸಾರ್ಥಕ. ಪ್ರತಿಯೊಬ್ರು ಪೂಜೆ ಮಾಡ್ಕೋಬೇಕು ಲಿಂಗ ಪೂಜೆಯನ್ನು. ಜೊತೆಗೆ ಆ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ನೋಡುವ ನೋಟದಲ್ಲಿ ತಲ್ಲೀನಾಗಬೇಕು. ಹೇಗೆ ಅಂದ್ರೆ, ನಾನು ನೋಡ್ತಾ ಇದ್ದೀನಿ, ನೋಟಕ ಬೇರೆ, ನೋಡಲ್ಪರುವ ಲಿಂಗ ಬೇರೆ, ದೃಷ್ಟಿ ಬೇರೆ, ಕಣ್ಣು ಬೇರೆ, ಇವೆಲ್ಲ ಭೇದ ಹೊರಟೋಗಿ ಧ್ಯಾನ ಸ್ಥಿತಿ ಅಳವಡಬೇಕು. ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಇದು ಕೊನೆ ಸಾಲು. ಪರಮಾತ್ಮನ ಸ್ಮರಣೆಯನ್ನ ಹೇಗ್ ಮಾಡ್ಬೇಕು ಅಂದ್ರೆ, ಮಾಡ್ಲೇಬೇಕು. ಮಾಡದೇ ಇದ್ರೆ ಬೇರೆ ಬೇರೆ ಮನಸ್ಸಿಗೆ ಬೇರೆ ಬೇರೆ ವಿಚಾರಗಳು ಬರ್ತವೆ, ಚಿತ್ತವೃತ್ತಿಗಳ ಮೇಲೆ ಎದ್ದೇಳ್ತವೆ. ಹಾಗಾದ್ರೆ ಪರಮಾತ್ಮನನ್ನ ನೆನೆಯೋದು ಹೆಂಗಪ್ಪ ಅಂದ್ರೆ, ನೆನೆಯದಂತೆ ಇರ್ಬೇಕು. ಅಂದ್ರೆ ನಾನು ನೆನೆಯುವ ಭಕ್ತ ಬೇರೆ, ನೆನೆಸಿಕೊಳ್ಳುವ ಪರಮಾತ್ಮ ಬೇರೆ, ನೆನೆಯುವ ಕ್ರಿಯೆ ಬೇರೆ. 1 ಗಂಟೆ ನೆನೆಸ್ಬಿಡ್ತೀನಿ, 1 ಗಂಟೆ ಜಪ ಮಾಡ್ಬಿಡ್ತೀನಿ, ಹಂಗ ಮಾಡಿದ್ರೆ ಉಪಯೋಗ ಆಗಲ್ಲಪ್ಪ. ಸದಾ ಕಾಲ ಒಂದು ಕ್ಷಣ ಅಗಲದೆ ಆ ನೆನಹಿನಲ್ಲಿ ಇರ್ಬೇಕು ಅಂತ ಹೇಳ್ತಾನೆ.
ಅದು 1-2 ವರ್ಷದಲ್ಲಿ ಆಗುವಂಥದ್ದಲ್ಲ. ನಿರಂತರ ಪ್ರಕ್ರಿಯೆ, ಪ್ರಯತ್ನ, ಸಾಧನೆ, ಶುದ್ಧ ಜೀವನ, ಆರೋಗ್ಯಕರ ಜೀವನ ಎಲ್ಲವೂ ಕೂಡಿ ಅದು ಘಟಿಸುತ್ತೆ. ಅದೇ ಸಾಮರಸ್ಯ. ಇದು ಸಾಮರಸ್ಯದ ವಚನ ಅಂತ ಕೂಡ ಹೇಳ್ಬೋದು. ಸಾಮರಸ್ಯದ ವಚನ. ಶಿವಯೋಗವನ್ನು ಸರಳವಾಗಿ ಹೇಳುವಾಗ ಲಿಂಗಾನಂದ ಅಪ್ಪ ಅವರು ಇದನ್ನು ಹೇಳ್ತಿದ್ರು. ಈ 3 ವಚನ ಹೇಳ್ತಿದ್ರು ಅವರು. ಒಂದು, ಅವರು ಲಿಂಗ ಪೂಜೆ ಮಾಡುವಾಗ ಹೇಗಿರ್ಬೇಕು, ಮಾಡಿದ್ಮೇಲೆ ಹೇಗಿರ್ಬೇಕು, ಆಮೇಲೆ ಅದು ಇನ್ನೊಂದು ವಚನ ಇದೆಯಲ್ಲ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಅದನ್ನು ಹೇಳ್ತಿದ್ರು ಅವರು. ತ್ಯಾಗಾಂಗದಲ್ಲಿ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅದನ್ನು ಹೇಳೋರು. ಭೋಗಾಂಗದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ, ಅದನ್ನು ಹೇಳೋರು. ಯೋಗಾಂಗಕ್ಕೆ ಈ ವಚನ ಹೇಳೋರು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಅದು ಸರಳವಾಗಿ ಎಲ್ರಿಗೂ ತಿಳಿಯುವಂಗೆ ಹೇಳ್ತಿದ್ರು. ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಠಿಣ ಇದೆ. ಅದಕ್ಕೆ ವರ್ಷಾನುಗಟ್ಟಲೆ ಸಾಧನೆ ಬೇಕಾ. ಮತ್ತು ಅದನ್ನ ಮಾಡಿದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುವ ಅಗತ್ಯವೂ ಇಲ್ಲ. ಅದು ಅವನ ಇರುವಿಕೆ ತೋರಿಸುತ್ತೆ, ಅವನ ಬದುಕೆ ಯೋಗ ಆಗತ್ತೆ. ಅಂತಹ ಯೋಗದ ವಚನ ಇದು ಕೂಡ. ಅದಕ್ಕೆ ಯಾರೇ ಕಂಠಪಾಠ ಮಾಡಿದ್ರು ಈ ವಚನವನ್ನ 2ನೇ ಸಾಲು ಬಿಡಬೇಡಿ. ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತೆ ಇರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತೆ ಇರಬೇಕು. ಇದು ಅದ್ಭುತವಾದ ವಚನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣಾರ್ಥಿ.